ರಸ್ತೆ ಸುಧಾರಣೆ, ಗಟಾರ ಸುಧಾರಣೆ ಸೇರಿದಂತೆ ಹಲವಾರು ವಿಷಯಗಳನ್ನು ಕುರಿತು ಇವರಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ಮತ್ತು ಲಿಖಿತವಾಗಿಯೂ ಮನವಿ ಮಾಡಿದರೂ ಸಹ ಯಾವುದೇ ರೀತಿಯಾದಂಥ ಸಮಸ್ಯೆನ ಪರಿಹಾರ ಮಾಡ್ತಕ್ಕಂಥ ಕ್ರಮನ ಇವರು ತಗೊಂಡಿಲ್ಲ. ಅದಕ್ಕಾಗಿ ನಾವು ಮನವಿ ಕೊಟ್ಟು ಅವ್ರಿಗೆ ಹೇಳಿ ವ್ಯಾಸರಾಗಿ ನಾವು ಈ ಹೋರಾಟದ ಈ ದಾರಿಯನ್ನು ಇಟ್ಕೊಂಡಿವಿ. ಹಾಗಾಗಿ ಈ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಬರಬೇಕು, ಆಡಳಿತ ಅಧಿಕಾರಿಗಳು ಬರಬೇಕು. ನಮ್ಮೊಂದಿಷ್ಟು ಅಹವಾಲುಗಳದಾವು, ಅವ್ರಿಗೆ ನಾವು ಹೇಳ್ತೀವಿ. ಅದು ಪರಿಹಾರ ಮಾಡ್ತಾರೆ ಇಲ್ಲ ಅನ್ನೋಂಥದ್ದು ಕೇಳ್ಕೊಂಡೆ ಮುಂದಿನ ನಿರ್ಧಾರನ ನಾವು ತೊಗೊತೀವಿ. ಇವ್ರ ಜೊತೆ ನಾವು ಮತ್ತೆ ಹಲವಾರು ಬಾರಿ ಮೌಖಿಕವಾಗಿ ಹೇಳುವಂಥ ಸಂದರ್ಭಗಳಲ್ಲಿ ನಾವು ಕೇಳಿರುವಂಥವು ಫೋನ್ ಕಾಲ್ ರೆಕಾರ್ಡಿಂಗ್ ನಮ್ಮ ಕಡೆ ಅದಾವು. ಆದರೂ ಸಹ ಇವರು ಯಾವುದೇ ರೀತಿಯಾದಂಥ ಆ ಕ್ರಮ ತಗೊಳ್ಳಾರ್ದಂಗೆ ನಮಗೆ ಅಂತ ಹೇಳೋದು ನೀರಿಲ್ಲಾರ್ದಂಗೆ ಭಾಳ ಕಷ್ಟದ ಈ ಬೇಸಿಗೆ ಸಂದರ್ಭದೊಳಗೆ ಭಾಳಷ್ಟು ಕಷ್ಟದ ಪರಿಸ್ಥಿತಿ ಈ ಕುನ್ನೂರು ಗ್ರಾಮದೊಳಗೆ ನಿರ್ಮಾಣ ಆಗೈತಿ. ಇದನ್ನು ಕೂಡಲೇ ಮೇಲಾಧಿಕಾರಿಗಳು ಗಮನಿಸಿ ಇದನ್ನು ಪರಿಹಾರ ಮಾಡಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತೀವಿ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ತೀವಿ. ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಸಾರ್ವಜನಿಕರಲ್ಲಿ ತೊಗೊಂಡು ಬಂದಾಗ ಪಂಚಾಯತಿ ಒಳಗೆ ಸರಿಯಾದ ರೆಸ್ಪಾನ್ಸ್ ಇಲ್ಲ, ಅವ್ರಿಗೆ ಸರಿಯಾದ ರೀತಿ ಒಳಗೆ ಅವ್ರಿಗೆ ಪ್ರತಿಕ್ರಿಯೆ ನೀಡೋಂಗಿಲ್ಲ, ಆ ಸಮಸ್ಯೆ ಪರಿಹಾರನೂ ಆಗಾಗತ್ತಿಲ್ಲ. ಹೀಗಾಗಿ ಈ ಮಳೆಗಾಲ ಜೀವನದೊಳಗೆ ಈ ಥರದ ಸಮಸ್ಯೆಗಳು ಗಟ್ರ ತುಂಬಿರ್ತಾವೆ, ಗಟ್ರ ಸ್ವಚ್ಛ ಮಾಡಿರಿ ಅಂತ ಮನವಿ ಕೊಡ್ತಾರೆ. ಇವ್ರು ಮಳೆಗಾಲ ಪೂರ್ವದೊಳಗೆ ಮಾಡೋಕೆ ಹೋಗಿಲ್ಲ. ಮಳೆ ಬಂದಾಗ ಅವೆಲ್ಲ ತುಂಬಿ ನಮ್ಮೂರು ಜನರೇ ಏನು ರಸ್ತೆ ಬದಿ ಒಳಗೆ ಮನೆಗಳು ಇರ್ತಾವಲ್ಲ, ಮನೆ ಒಳಗೆ ನೀರು ನುಗ್ಗುವಂಥ ಪರಿಸ್ಥಿತಿ ಪ್ರತಿ ವರ್ಷ ಪತ್ರಿಕೆ ಒಳಗೆ ಬರ್ತೈತಿ, ಟಿ ವಿ ಒಳಗೆ ಬರ್ತೈತಿ. ಅದನ್ನೆಲ್ಲ ನೋಡ್ಕೊಂಡು ಅಧಿಕಾರಿಗಳು ಕಣ್ಣು ಮುಚ್ಚಿ ಹಂಗೆ ಸುಮ್ಮನೆ ಕೂತಿರ್ತಾರೆ. ಆದರೆ ಇಲ್ಲಿ ಜನ ಕಷ್ಟ ಅನುಭವಿಸೋರು ಅದನ್ನೇ ಅನುಭವಿಸ್ಕೊಂತನೇ ಅದಾರ. ಹಾಗಾಗಿ ಈ ವರ್ಷ ನಮ್ದು ಈ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗ್ಬೇಕು ಅನ್ನೋಂಥದ್ದೇ ನಮ್ಮೆಲ್ಲರ ಬೇಡಿಕೆ ಆಗೈತಿ. ಅದನ್ನು ಪರಿಹರಿಸುವಂಥ ನಿಟ್ಟಿನೊಳಗೆ ಅವರು ನಮ್ಗೇನು ಆಶ್ವಾಸನೆ ಕೊಡ್ತಾರೆ ಹೇಳ್ಬೇಕಾಗಿ. ಆಮೇಲೆ ಕೆಲವೊಂದಿಷ್ಟು ಬೋರ್ಗಳು ಎಲ್ಲ ಅದಾವ್ರಿ, ಅವನ್ನ ಹೂಳು ಹಚ್ಚಿದ್ರೆ ಆರಾಮಾಗಿ ನೀರೆಲ್ಲ ಊರಿಗೆ ಸಫಿಷಿಯೆಂಟ್ ಆಗತ್ತೆ. ಆದ್ರೆ ಆ ಕೆಲಸ ಅಧಿಕಾರಿಗಳು ಮಾಡ್ತಾ ಇಲ್ಲ, ಇನ್ನೂವರೆಗೆ ಮಾಡ್ತಾ ಇಲ್ಲ. ಎಲ್ಲ ಕಡೆನೂ ಮಾಡಿ